ವೀಕ್ಷಕರೇ, ಕೆಲವೊಮ್ಮೆ ಕೆಲವೊಂದು ನ್ಯೂಸ್ಗಳನ್ನ ನೋಡಿದಾಗ ಇದು ನಿಜನಾ, ಹೀಗ್ ನಡೆದಿದ್ಯಾ ಅಂತ ಹತ್ತಾರು ಬಾರಿ ರಿಸರ್ಚ್ ಮಾಡಿ ಅದರ ಡೀಟೇಲ್ನ ಹುಡುಕ್ಬೇಕಾಗತ್ತೆ. ಅಂಥದ್ದೇ ಒಂದು ಸ್ಟೋರಿನ ಇವತ್ತು ನಿಮ್ಮ ಮುಂದೆ ತರೋ ಪ್ರಯತ್ನ. ಈ ಎಪಿಸೋಡ್ನ ಖಂಡಿತವಾಗಿಯೂ ಹೆಣ್ಣು ಮಕ್ಕಳು ನೋಡ್ಲೇಬೇಕು. ಒಂದು ಕ್ಷಣದ ಅನುಕಂಪ ಜೀವನ ಪೂರ್ತಿ ರೋದನೆ ಕೂಡ ಹಾಗೆ ಮಾಡುತ್ತೆ. ಪಶ್ಚಿಮ ಬಂಗಾಳದಲ್ಲಿ 2020ರಲ್ಲಿ ನಡೆದ ಈ ಘಟನೆಯ ಕಂಪ್ಲೀಟ್ ಕೇಸ್ನ ಸ್ಟಡಿ ಮಾಡಿದಾಗ ನನಗೆ ಅನಿಸಿದ್ದು, ಖಂಡಿತವಾಗಿಯೂ ಇದನ್ನ ನಿಮ್ಮ ಮುಂದೆ ತರೋದು ಬಹಳನೇ ಅವಶ್ಯಕ. ಯಾಕೆಂದ್ರೆ ಈ ವಿಡಿಯೋ ನೋಡೋ ಹಲವಾರು ಜನಗಳ ಮನೆಗಳಲ್ಲಿ ತಂಗಿ, ಮಗಳು ಅಥವಾ ಪತ್ನಿ ಖಂಡಿತ ಇರ್ತಾರೆ. ಈಗಿನ ಆಧುನಿಕ ಟೆಕ್ನಾಲಜಿ ಯುಗದಲ್ಲಿ ಸ್ಕ್ಯಾಮ್ ಅಥವಾ ಮೋಸ ಮಾಡೋದು ಬಹಳನೇ ಸುಲಭ. ಹಾಗಾಗಿ ಅದರ ಬಗ್ಗೆ ತಿಳ್ಕೊಂಡಿರೋದು ಅತಿ ಅವಶ್ಯಕ. ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ಈ ಕೇಸ್ ಶುರುವಾಗೋದು ಪಶ್ಚಿಮ ಬಂಗಾಳದ ಹೂಗ್ಲಿ ಡಿಸ್ಟ್ರಿಕ್ಟ್ನ ಚಂದನ್ ನಗರ್ ಕಾಲೋನಿಯಿಂದ. ಈ ಕಾಲೋನಿಯಲ್ಲಿ ವಾಸಿಸೋರು ಬಹಳನೇ ಶ್ರೀಮಂತ ವ್ಯಕ್ತಿಗಳು, ಬಿಸ್ನೆಸ್ ಮೆನ್, ಪೊಲಿಟಿಷಿಯನ್, ಆಫೀಸರ್ಸ್ಗಳು ಇಲ್ಲಿ ವಾಸಿಸ್ತಾರೆ. ಇದೇ ಕಾಲೋನಿಯಲ್ಲಿ ಒಂದು 3 ಜನರ ಫ್ಯಾಮಿಲಿ ವಾಸವಾಗಿದ್ರು. ಪತಿ ಒಬ್ಬ ಬಿಸ್ನೆಸ್ ಮ್ಯಾನ್. ಅವರು ನಾರ್ಮಲ್ ಆಗಿ ಮನೆಯಿಂದ ಹೊರದೇಶಕ್ಕೆ ಟ್ರಾವೆಲ್ ಮಾಡೋದೇ ಕಾಮನ್ ಆಗಿತ್ತು. ಮನೆಯಲ್ಲಿ ಹೆಚ್ಚಾಗಿ ಪತ್ನಿ ಹಾಗೂ 5 ವರ್ಷದ ಮಗನೇ ಇರ್ತಿದ್ರು. ಈಗ ಡಿಸೆಂಬರ್ 2020ರ ಟೈಮ್. ಈ ತಿಂಗಳಲ್ಲಿ ಮಗನ 5ನೇ ವರ್ಷದ ಹುಟ್ಟುಹಬ್ಬ ಇದ್ದಿದ್ರಿಂದ ತಾಯಿ ಆನ್ಲೈನ್ ವೆಬ್ಸೈಟ್ ಮೂಲಕ ಕೇಕ್ ಅನ್ನು ಆರ್ಡರ್ ಮಾಡ್ತಾರೆ. ಆ ದಿನ ಪತಿ ಕೂಡ ಮನೆಯಲ್ಲಿರಲಿಲ್ಲ. ಅವರು ಕೆಲಸದ ನಿಮಿತ್ತ ದುಬೈನಲ್ಲಿದ್ರು. ಈಗ ಸಂಜೆ ಮನೆಗೆ ಕೇಕ್ ಡೆಲಿವರಿ ಮಾಡಲು ಒಬ್ಬ ಡೆಲಿವರಿ ಬಾಯ್ ಬರ್ತಾನೆ. ಆತನ ಹೆಸರು ವಿಶಾಲ್ ವರ್ಮಾ. ಈ ವಿಶಾಲ್ ವರ್ಮಾ ಸಾಮಾನ್ಯವಾಗಿ ಈ ಚಂದನ್ ನಗರ್ ಕಾಲೋನಿಗೆ ಕೇಕ್ ಡೆಲಿವರಿ ಮಾಡ್ತಿದ್ದರಿಂದ ಆತನಿಗೆ ಇಲ್ಲಿಯ ಗಲ್ಲಿಯೂ ಗೊತ್ತಿತ್ತು. ಇಲ್ಲಿ ವಾಸಿಸೋರೆಲ್ಲ ಶ್ರೀಮಂತರು ಅನ್ನೋದು ಗೊತ್ತಿತ್ತು. ಯಾವಾಗ ಆ ಮಹಿಳೆ ಬಂದು ಆತನಿಂದ ಕೇಕ್ ಇಸ್ಕೋತಾರೋ ಆತನಿಗೆ ಆಕೆಯ ಸೌಂದರ್ಯ ನೋಡಿ ಮನಸ್ಸಲ್ಲೇ ಚಿಟ್ಟೆ ಹಾರೋಕೆ ಶುರುವಾಗಿತ್ತು. ಈ ವಿಶಾಲ್ ವರ್ಮನ ಬಳಿ ಯಾರಾದ್ರೂ ಮಹಿಳೆಯರು ಬಂದು ಪಾರ್ಸಲ್ ಇಸ್ಕೊಂಡ್ರೆ ಆತನ ಬಿಹೇವಿಯರ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಿತ್ತು. ಬಹಳನೇ ನಯ ನಾಜೂಕಿನಿಂದ ಮಾತಾಡ್ತಿದ್ದ, ತುಂಬಾನೇ ಮರ್ಯಾದೆ ಕೊಡ್ತಿದ್ದ. ನಂತರ ನಯವಾಗಿ ಆ ಮಹಿಳೆಯ ಬಳಿ, ಮೇಡಮ್, ಇವತ್ತು ನಿಮ್ಮ ಮಗನ ಬರ್ತ್ಡೇ ಇದೆ, ಅವನಿಗೆ ನನ್ನ ಶುಭಾಶಯಗಳನ್ನ ತಿಳಿಸಿ, ಜೊತೆಗೆ ಈ ಡೆಲಿವರಿ ಮಾಡಿದ ಕೇಕ್ಗೆ ರೇಟಿಂಗ್ ಜೊತೆಗೆ ಫೀಡ್ಬ್ಯಾಕ್ ಕೂಡ ಕೊಡಿ. ಅದರಿಂದ ಈ ಬಡಪಾಯಿಗೆ ಹೆಲ್ಪ್ ಆಗುತ್ತೆ, ಕಂಪನಿಯಲ್ಲಿ ಸ್ಯಾಲರಿನೂ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಫೀಡ್ಬ್ಯಾಕ್ ಕೊಡೋಕೆ ಮರಿಬೇಡಿ ಅಂತಾನೆ. ಈಗ ಆ ಮಹಿಳೆಗೆ ಆತನನ್ನು ನೋಡಿ ಅನುಕಂಪ ಮೂಡುತ್ತೆ. ನಾರ್ಮಲ್ ಆಗಿ ನಮಗೆ ಡೆಲಿವರಿ ಪರ್ಸನ್ ನೋಡಿದಾಗ ಅವರು ಪಡೋ ಕಷ್ಟ, ಮಳೆ ಇರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ಏನೇ ಇದ್ರೂ ಕೂತಲ್ಲಿಗೆ ನಾವು ಆರ್ಡರ್ ಮಾಡಿದ ಸಾಮಗ್ರಿಗಳನ್ನ ತಂದು ಕೊಡ್ತಾರೆ. ಹಾಗಾಗಿ ಅವರ ಬಗ್ಗೆ ಮನಸ್ಸಲ್ಲಿ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ಎಲ್ರಿಗೂ ಇರುತ್ತೆ. ನಂತರ ವಿಶಾಲ್ ಹೇಳ್ತಾನೆ, ಮೇಡಮ್, ನಿಮ್ಮ ಮೊಬೈಲ್ ನಂಬರ್ ಕೊಡಿ, ನಾನು ಅದನ್ನ ಕಂಪನಿಗೆ ಕೊಡ್ತೀನಿ. ಅವರಿಂದ ನಿಮಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಅವರು ಈ ಕೇಕ್ ನ ಬಗ್ಗೆ ಫೀಡ್ಬ್ಯಾಕ್ ಕೇಳ್ತಾರೆ. ಆಗ ಜಸ್ಟ್ ನೀವು ಈ ವಿಶಾಲ್ ವರ್ಮಾ ತಂದುಕೊಟ್ಟ ಕೇಕ್ ಚೆನ್ನಾಗಿತ್ತು, ಜೊತೆಗೆ ಆತನ ನಡವಳಿಕೆ ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಾಕು, ಅದರಿಂದ ನನಗೆ ಬಹಳ ಹೆಲ್ಪ್ ಆಗುತ್ತೆ ಅಂತಾನೆ. ಅದರಂತೆ ಆ ಮಹಿಳೆ ಕೂಡ ವಿಶಾಲ್ಗೆ ನಂಬರ್ ಕೊಡ್ತಾರೆ. ಜೊತೆಗೆ ಹೇಳ್ತಾರೆ, ಫೀಡ್ಬ್ಯಾಕ್ ಆಗಿ ಕಾಲ್ ಬಂದ್ರೆ ನಾನು ಮಾತಾಡ್ತೀನಿ ಅಂತ. ಇದಾಗಿ 3-4 ದಿನಗಳ ನಂತರ ಆ ಮಹಿಳೆಗೆ ಒಂದು ಹೊಸ ನಂಬರ್ ನಿಂದ ಕಾಲ್ ಬರುತ್ತೆ. ಅದು ಬೇರೆ ಯಾರು ಅಲ್ಲ, ಅದೇ ಡೆಲಿವರಿ ಬಾಯ್ ವಿಶಾಲ್ ವರ್ಮನದು. ಕಾಲ್ ಮಾಡಿ ಹೇಳ್ತಾನೆ, ಮೇಡಮ್, 3 ದಿನಗಳ ಹಿಂದೆ ನಿಮ್ಮ ಮನೆಗೆ ಕೇಕ್ ಡೆಲಿವರಿ ಮಾಡೋಕೆ ಬಂದಿದ್ದೆ, ಅದರ ಫೀಡ್ಬ್ಯಾಕ್ ಗಾಗಿ ಕಾಲ್ ಮಾಡಿದ್ದೀನಿ ಅಂತಾನೆ. ನಂತರ ಫೀಡ್ಬ್ಯಾಕ್ ನ ನೆಪದಲ್ಲಿ ಕೇಕ್ ಹೇಗಿತ್ತು, ಡೆಲಿವರಿ ಟೈಮ್ ಕರೆಕ್ಟ್ ಆಗಿತ್ತಾ ಅಂತೆಲ್ಲ ಕೇಳ್ತಾನೆ. ಇದಾದ ನಂತರ ಹೇಳ್ತಾನೆ, ಮೇಡಮ್, ನಿಮ್ಮ ನಂಬರ್ನ ನನ್ನ ಮ್ಯಾನೇಜರ್ಗೆ ಕೊಡ್ತೀನಿ, ಅವರು ನಿಮಗೊಂದು ವಿಡಿಯೋ ಕಾಲ್ ಮಾಡ್ತಾರೆ, ಅದರಲ್ಲಿ ನೀವು ಜಸ್ಟ್ ಫೀಡ್ಬ್ಯಾಕ್ ಕೊಟ್ರೆ ಸಾಕು, ಅದರಿಂದ ನನಗೆ ಹೆಲ್ಪ್ ಆಗುತ್ತೆ ಅಂತಾನೆ. ಆ ಮಹಿಳೆ ಕೂಡ ಇದರಿಂದ ಒಬ್ಬ ಬಡ ಹುಡುಗನಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಸರಿ ಮಾಡ್ತೀನಿ ಅಂತ ಒಪ್ಕೋತಾರೆ. ಇದಾಗಿ ನೆಕ್ಸ್ಟ್ ಡೇ ಆ ಮಹಿಳೆಗೆ ಒಂದು ಅನ್ನೋನ್ ನಂಬರ್ ನಿಂದ ವಿಡಿಯೋ ಕಾಲ್ ಬರುತ್ತೆ. ಅದರಲ್ಲಿ ಈ ಸುಮನ್ ಮಂಡಲ್ ಎಂಬಾತ ಆ ಮಹಿಳೆಯೊಂದಿಗೆ ಮಾತಾಡ್ತಾನೆ. ಆತ ಕೂಡ ವಿಶಾಲ್ 3 ದಿನದ ಹಿಂದೆ ಕೇಕ್ ಡೆಲಿವರಿ ಮಾಡಿದ್ರ ಬಗ್ಗೆನೇ ಕೇಳ್ತಾನೆ, ಹೇಗಿತ್ತು, ಟೈಮ್ಗೆ ಡೆಲಿವರಿ ಆಯ್ತಾ ಅಂತೆಲ್ಲ. ಈ ವಿಡಿಯೋ ಕಾಲ್ ಏನು ಬಹಳನೇ ಟೈಮ್ ವರೆಗೂ ನಡೀಲಿಲ್ಲ. ಕೇವಲ 40-50 ಸೆಕೆಂಡ್ಗಳಿಗೆ ಆ ವಿಡಿಯೋ ಕಾಲ್ ಎಂಡ್ ಆಗುತ್ತೆ. ಆ ಮಹಿಳೆ ಕೂಡ ಎಲ್ಲಾ ರೀತಿಯ ಪಾಸಿಟಿವ್ ಫೀಡ್ಬ್ಯಾಕ್ ಜೊತೆಗೆ 5 ಸ್ಟಾರ್ ರೇಟಿಂಗ್ ನು ಕೊಡ್ತಾರೆ. ಇದಾಗಿ 1 ವಾರಗಳ ಬಳಿಕ ಆ ಮಹಿಳೆಗೆ ಆಕೆಯ ವಾಟ್ಸಪ್ ನಲ್ಲಿ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋನ ಆಕೆಗೆ ಯಾವ ಮೊಬೈಲ್ ನಂಬರ್ನೊಂದಿಗೆ ಆಕೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ಲೋ ಅದೇ ನಂಬರ್ನಿಂದ ಆ ವಿಡಿಯೋ ಬಂದಿರುತ್ತೆ. ಆ ವಿಡಿಯೋ ನೋಡಿದ ಮಹಿಳೆಗೆ
ನಿಂತಲ್ಲೇ ಭೂಮಿ ಕಂಪಿಸಿದಂತಾಗುತ್ತೆ. ಯಾಕೆಂದ್ರೆ ಅದರಲ್ಲಿ ಆಕೆಯ ಬೆತ್ತಲೆ ವಿಡಿಯೋ ಮಾಡಲಾಗಿತ್ತು. ಅದನ್ನು ನೋಡಿದ ತಕ್ಷಣವೇ ಗಾಬರಿಯಾಗಿ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ತಕ್ಷಣವೇ ಆ ವಿಡಿಯೋ ಕಳಿಸಲಾಗಿದ್ದ ನಂಬರ್ಗೆ ಕಾಲ್ ಮಾಡ್ತಾರೆ. ಆದ್ರೆ ಆ ನಂಬರ್ ಸ್ವಿಚ್ ಆಫ್ ಆಗಿತ್ತು. ತಕ್ಷಣವೇ ಆ ಮಹಿಳೆ ವಿಶಾಲ್ ವರ್ಮಗೆ ಫೋನ್ ಮಾಡ್ತಾರೆ. ಮಾಡಿ ಹೇಳ್ತಾರೆ, ನನಗೆ ಒಂದು ವಿಡಿಯೋ ಕಳಿಸಲಾಗಿದೆ, ಅದನ್ನ ನಿನ್ನ ಮ್ಯಾನೇಜರ್ನ ನಂಬರ್ ನಿಂದ ಕಳಿಸಲಾಗಿದೆ, ಅದರಲ್ಲಿ ನನ್ನ ವಿಡಿಯೋನ ನಗ್ನವಾಗಿ ಮಾರ್ಪಾಡು ಮಾಡಿ ಕಳಿಸಲಾಗಿದೆ ಅಂತ ಬಹಳನೇ ದುಃಖದಲ್ಲಿ ಹೇಳ್ತಾರೆ. ಈಗ ಈ ವಿಶಾಲ್ ವರ್ಮನ ಅಸಲಿ ಮುಖ ಹೊರಬರುತ್ತೆ. ಆತ ಹೇಳ್ತಾನೆ, ಮೇಡಮ್ ನೀವೇನು ಹೆದರ್ಕೋಬೇಡಿ, ಆ ವಿಡಿಯೋನ ಬೇರೆ ಯಾರು ಮಾಡಿಲ್ಲ, ನಾನೇ ಮಾಡಿರೋದು. ಈಗ ಸದ್ಯಕ್ಕೆ ಆ ವಿಡಿಯೋ ನನ್ನ ಬಳಿಯೇ ಇದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬಾರ್ದು, ಸಮಾಜದಲ್ಲಿ ನಿಮ್ಮ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ಮನೆಯಲ್ಲಿ ಯಾರು ಇಲ್ಲದಾಗ ನನಗೆ ಕಾಲ್ ಮಾಡಿ, ನಾನು ಖುದ್ದಾಗಿ ಬಂದು ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ ಅಂತಾನೆ. ಇದಾಗಿ ನೆಕ್ಸ್ಟ್ ಡೇ ಆ ಮಹಿಳೆ ವಿಶಾಲ್ಗೆ ಕಾಲ್ ಮಾಡಿ, ಇವತ್ತು ನಾನು ಮನೆಯಲ್ಲಿ ಒಬ್ಬಳೇ ಇದ್ದೀನಿ, ಹೇಳು ಏನ್ ಮಾಡಬೇಕು, ನನಗೆ ಆ ವಿಡಿಯೋನ ಡಿಲೀಟ್ ಮಾಡಿಸ್ಬೇಕು ಅಂತಾರೆ. ಅದಾಗಿ 1-2 ಗಂಟೆಗಳಲ್ಲೇ ಆಕೆಯ ಮನೆಗೆ ಈ ವಿಶಾಲ್ ವರ್ಮಾ ಜೊತೆಗೆ ಆ ಸುಮನ್ ಮಂಡಲ್ ಎಂಬಾತ ಇಬ್ರು ಬರ್ತಾರೆ. ಮೂಲತಃ ಈ ಸುಮನ್ ಮಂಡಲ್ ಎಂಬಾತ ಪೇಂಟಿಂಗ್ ಕೆಲಸ ಮಾಡ್ತಿದ್ದ. ಮನೆಗೆ ಬಂದ ವಿಶಾಲ್ ಹಾಗೂ ಸುಮನ್ ಆ ಮಹಿಳೆಗೆ ಹೇಳಿದ್ದು ಒಂದೇ ಮಾತು, ನಾವು ಹೇಳಿದಂತೆ ಮಾಡಿದ್ರೆ ಈ ವಿಡಿಯೋನ ಡಿಲೀಟ್ ಮಾಡ್ತೀವಿ, ಇಲ್ಲ ಅಂದ್ರೆ ವೈರಲ್ ಮಾಡ್ತೀವಿ ಅಂತ. ಅವರ ಮೊದಲ ಡಿಮ್ಯಾಂಡ್ ಆಕೆಯೊಂದಿಗೆ ಅನೈತಿಕ ಸಂಬಂಧನ ಹೊಂದೋದಾಗಿತ್ತು. ಆಕೆ ಭಯದಲ್ಲೂ ಅಥವಾ ಸಮಾಜದಲ್ಲಿ ಮರ್ಯಾದೆ ಹೋಗುತ್ತೆ ಅನ್ನೋ ವಿಷಯಕ್ಕೂ ಇದಕ್ಕೆ ಒಪ್ಕೋತಾಳೆ. ನಂತರ ಎಲ್ಲ ಕೆಲಸ ಮುಗಿಸಿ ಆಕೆಯ ಮುಂದೆಯೇ ಆ ವಿಡಿಯೋನ ಡಿಲೀಟ್ ಮಾಡಿ ಹೊರಟು ಹೋಗ್ತಾರೆ. ಇಲ್ಲಿಗೆ ನಿಟ್ಟುಸಿರು ಬಿಟ್ಟ ಆ ಮಹಿಳೆ ಹೇಗೋ ಈ ದೊಡ್ಡ ಗಂಡಾಂತರದಿಂದ ತಪ್ಪಿಸಿಕೊಂಡೆ ಅಂತ ಅನ್ಕೋತಾರೆ. ಆದ್ರೆ ವೀಕ್ಷಕರೇ, ಆ ರಾಕ್ಷಸರ ಅಸಲಿ ಆಟ ಶುರುವಾಗೋದೇ ಇಲ್ಲಿಂದ. ಆ ಘಟನೆ ನಡೆದ 2 ದಿನಗಳ ನಂತರ ಮತ್ತೆ ಆಕೆಯ ಫೋನ್ಗೆ ಒಂದು ವಿಡಿಯೋ ಬರುತ್ತೆ. ಈ ಸರ್ತಿ ಆ ವಿಡಿಯೋದಲ್ಲಿ ಆ ಮಹಿಳೆ ಜೊತೆಗೆ ವಿಶಾಲ್ ಹಾಗೂ ಸುಮನ್ 3 ಜನ ಇರ್ತಾರೆ. ವೀಕ್ಷಕರೇ, ಆಕ್ಚುಲಿ ಮೊದಲ ಬಾರಿ ಆ ಮಹಿಳೆಗೆ ವಿಡಿಯೋ ಕಳಿಸಲಾಗಿದ್ದಾಗ ಅದನ್ನ ಎಡಿಟ್ ಮಾಡಿ ಫೇಸ್ ಟ್ಯಾಂಪರಿಂಗ್ ಮಾಡಿ ಕಳಿಸಿಕೊಡಲಾಗಿತ್ತು. ಅದು ಜಸ್ಟ್ 40-50 ಸೆಕೆಂಡ್ಗಳ ವಿಡಿಯೋ. ಈಗ 10 ನಿಮಿಷಗಳ ಒರಿಜಿನಲ್ ವಿಡಿಯೋ ಕಳಿಸಿಕೊಡಲಾಗಿತ್ತು. ಅವರಿಬ್ಬರು ಆಕೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ ಟೈಮ್ನಲ್ಲಿ ಇವರುಗಳು ಅದನ್ನ ರೆಕಾರ್ಡ್ ಮಾಡಿದ್ರು. ಆಕೆಗೆ ಅದರ ಅರಿವಿರಲಿಲ್ಲ. ಈಗ ಮತ್ತೆ ವಿಶಾಲ್ ಆ ಮಹಿಳೆಗೆ ಕಾಲ್ ಮಾಡಿ, ನಮ್ಮ ಹತ್ತಿರ ನಿಮ್ಮ ಒರಿಜಿನಲ್ ವಿಡಿಯೋ ಇದೆ, ಈ ಸರ್ತಿ ನಮಗೆ ಹಣ ಬೇಕು ಅನ್ನೋಕೆ ಶುರು ಮಾಡ್ತಾರೆ. ಆಕೆಯ ಬಳಿ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಆಲ್ರೆಡಿ ಆ ಮಹಿಳೆಗೆ ಮೊದಲು ನಡೆದ ಘಟನೆಯ ಆಘಾತದಿಂದಲೇ ಹೊರಬರಲಾಗಿರಲಿಲ್ಲ. ಈಗ ಎಕ್ಸ್ಟ್ರಾಕ್ಷನ್ ಬೇರೆ. ಈ ಸರ್ತಿ ಆ ಮಹಿಳೆ ಹಣ ಕೊಡೋಕೆ ಒಪ್ಕೊಳ್ಳೋದಿಲ್ಲ. ಆಕೆಗೆ ಒಂದು ವಿಷಯ ಗೊತ್ತಾಗಿತ್ತು, ತಾನು ಇವರುಗಳ ಡಿಮ್ಯಾಂಡ್ ನ ಪೂರೈಸ್ತಾ ಹೋದ್ರೆ ಅವರುಗಳು ಇನ್ನೂ ಹೆಚ್ಚೆಚ್ಚು ಡಿಮ್ಯಾಂಡ್ ಗಳನ್ನ ಮಾಡ್ತಾ ಹೋಗ್ತಾರೆ, ಇದಕ್ಕೆ ಅಂತ್ಯವೇ ಇಲ್ಲ ಅನ್ಕೊಂಡು ಸುಮಾರು 15 ದಿನಗಳವರೆಗೆ ಅವರನ್ನ ಅವಾಯ್ಡ್ ಮಾಡ್ತಾರೆ. 15 ದಿನಗಳ ನಂತರ ಈಕೆ ಯಾವಾಗ ಅವರ ಡಿಮ್ಯಾಂಡ್ ಗಳಿಗೆ ಒಪ್ಕೋತಿಲ್ಲ ಅಂತ ಗೊತ್ತಾಯ್ತೋ ಆಗ ಆಕೆಯ ಆ ವಿಡಿಯೋನ ಆಕೆಯ ಪತಿಗೆ ಕಳಿಸಿಕೊಡ್ತಾರೆ. ನಂತರ ಫೆಬ್ರವರಿ 2021ರಲ್ಲಿ ಆ ಮಹಿಳೆ ಚಂದನ್ ನಗರ್ ಪೊಲೀಸ್ ಸ್ಟೇಷನ್ಗೆ ಬಂದು ಅವರಿಬ್ಬರ ಮೇಲೆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಪೊಲೀಸರಿಗೆ ಆ ವಿಡಿಯೋಗಳನ್ನ ಟೆಕ್ಸ್ಟ್ ಮೆಸೇಜ್ ಎಕ್ಸ್ಚೇಂಜ್ ಆಗಿರೋದನ್ನ ತೋರಿಸ್ತಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಪೊಲೀಸರು ಆಕೆಯ ಕೇಸ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಬದಲಿಗೆ ಆಕೆಗೆ ಹೇಳ್ತಾರೆ, ನೀನು ಯಾರನ್ನೋ ಬೇಕು ಅಂತಲೇ ಸಿಕ್ಕಿ ಹಾಕಿಸೋ ಪ್ರಯತ್ನ ಪಡ್ತಿದ್ಯಾ, ಒಬ್ಬ ಡೆಲಿವರಿ ಬಾಯ್ ಹೀಗೆಲ್ಲ ಮಾಡಿದ್ದಾನೆ ಅಂದ್ರೆ ನಂಬೋಕಾಗತ್ತಾ ಅಂತ ಹೇಳಿ ಆಕೆನ ವಾಪಸ್ ಕಳಿಸ್ತಾರೆ. ನಂತರ ಆ ಮಹಿಳೆ ನಿರಾಶೆಯಿಂದಲೇ ಮನೆಗೆ ವಾಪಸ್ ಹೋಗ್ತಾರೆ. ಆದ್ರೆ ಈ ಟೈಮ್ ನಲ್ಲಿ ಪೊಲೀಸರ ಬಳಿ ಇನ್ನೂ 2 ಮಹಿಳೆಯರು ಸ್ಟೇಷನ್ಗೆ ಬಂದು ಅದೇ ಡೆಲಿವರಿ ಪರ್ಸನ್ ನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ. ಅವರ ಬಳಿಯೂ ಅದೇ ರೀತಿಯ ವಿಡಿಯೋಗಳು, ಫೋಟೋಗಳು, ಮೆಸೇಜ್ಗಳಿದ್ವು. ಈಗ ಪೊಲೀಸರು ಮತ್ತೆ ಆ ಮಹಿಳೆಯನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲಾ ಡೀಟೇಲ್ಸ್ ಗಳನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ವಿಶಾಲ್ ವರ್ಮನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಗಳನ್ನು ಇಸ್ಕೋತಾರೆ. ಅದೇ ದಿನ ಈ ವಿಶಾಲ್ ವರ್ಮಾ ಹಾಗೂ ಸುಮನ್ ಮಂಡಲ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾರೆ. ವಿಶಾಲ್ ವರ್ಮನ ಫೋನ್ ನಲ್ಲಿ ಎಕ್ಸಾಕ್ಟ್ ಆಗಿ 31 ಮಹಿಳೆಯರ ಈ ರೀತಿಯ ಅಸಹ್ಯ ವಿಡಿಯೋಗಳಿತ್ತು. ಟೋಟಲ್ ಆಗಿ 66 ಮಹಿಳೆಯರನ್ನ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಉಪಯೋಗಿಸಿಕೊಳ್ಳಲಾಗಿತ್ತು. ಸೀರಿಯಸ್ಲಿ 66 ಮಹಿಳೆಯರು ಅಂದ್ರೆ ಚಿಕ್ಕ ಸಂಖ್ಯೆಯೇ ಅಲ್ಲ. ಈ ರೀತಿ ಅತ್ಯಾಚಾರ ಮಾಡಿ ನಂತರ ಅವರಿಂದಲೇ ಹಣಕ್ಕಾಗಿ ಬೇಡಿಕೆ ಇಟ್ಟು ಹಣ ಮಾಡ್ತಿದ್ರು ಅಂದ್ರೆ ಒಮ್ಮೆ ನಂಬೋಕೆ ಕಷ್ಟವಾಗುತ್ತೆ. ವೀಕ್ಷಕರೇ, ಇದು ಜಸ್ಟ್ ಒನ್ ಆಫ್ ದ ಕೇಸ್ ಅಂತ ರಿಜೆಕ್ಟ್ ಮಾಡುವಂತ ವಿಷಯವೇ ಅಲ್ಲ. ಸ್ಪೆಷಲಿ ಹುಡುಗಿಯರು ಎಚ್ಚೆತ್ಕೊಳ್ಬೇಕು. ಯಾವುದಾದರೂ ಒಂದು ಅನ್ನೋನ್ ನಂಬರ್ ನಿಂದ ವಿಡಿಯೋ ಕಾಲ್ ಬಂದಾಗ ರಿಸೀವ್ ಮಾಡ್ಲೇಬಾರ್ದು. ಸರಿ, ರಿಸೀವ್ ಮಾಡಿ ಆಯ್ತು, ಮಾತಾಡಿಯೂ ಆಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಹೆದರಿಕೊಳ್ಳಲೇಬಾರ್ದು. ಇಮಿಡಿಯೇಟ್ ಆಗಿ ಪೊಲೀಸರ ಬಳಿ ಹೋಗಿ, ಈವನ್ ಅವರು ವಿಡಿಯೋನೇ ಮಾಡಿ ನಿಮಗೆ ಕಳಿಸಿದ್ರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರು,
ಹೆದರಿಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪೊಲೀಸರು ಆ ವಿಡಿಯೋಗಳನ್ನ 1-2 ಗಂಟೆಗಳಲ್ಲೇ ಎಲ್ಲಾ ಸೋಷಿಯಲ್ ಮೀಡಿಯಾಗಳಿಂದಲೂ ಬ್ಲಾಕ್ ಮಾಡಿ ಹಾಕ್ತಾರೆ. ಹೆದರಿಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೀವು ಒಮ್ಮೆ ಹೆದರ್ಕೊಂಡ್ರೆ ಅವರಿಗೆ ನೀವೇ ಕೈಯಾರೆ ಲೈಸೆನ್ಸ್ ಕೊಟ್ಟಂತೆ. ಸೊ ಜಾಗರೂಕರಾಗಿರಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.